ಒಂದು ಸಲ ದೇವ್ರಿಗೋಸ್ಕರ ಮಾತು ಕೊಟ್ಟಾದ್ಮೇಲೆ ಆ ದೇವರೇ ಬಂದು ಕೇಳಿದ್ರು ನನ್ನ ಮಾತು ಹಿಂದೆ ತಗೊಳ್ಳಲ್ಲ. ಆ ವಿಷಯ ನಿನಗೂ ಗೊತ್ತಲ್ವೇನಮ್ಮ. ಆದ್ರೆ ಪ್ರತಿಯೊಂದಕ್ಕೂ ಒಂದು ರೇಟ್ ಇರತ್ತಲ್ವಾ ಅಣ್ಣ? ಅಣ್ಣನಿಗೆ ಆ ಜಾಗದ ಮೇಲಿರೋ ವ್ಯಾಲ್ಯೂನ ದುಡ್ಡಿಂದ ಕೊಂಡ್ಕೋಬೇಕು ಅಂತಿದ್ಯಾ ಅಕ್ಕ? ಆ ದೇವಸ್ಥಾನ ಬೇಕಿದ್ರೆ ಇನ್ನೊಂದು 10 ಎಕರೆ ಜಾಗದಲ್ಲಿ ಕಟ್ಟಿಸ್ಬೋದಲ್ಲ. ಈ ಜಾಗ ನನಗ್ ಕೊಟ್ಬಿಡಿ. ಆ ಹೊಲದಲ್ಲಿ ಶಿವಲಿಂಗ ಸಿಕ್ಕಿದೆ. ಅಲ್ಲೇ ದೇವಸ್ಥಾನ ಕಟ್ಟಬೇಕು ಅಂತ ಶಿವ ಕೋರ್ಕೊಳ್ತಾ ಇದ್ದಾನೋ ಏನೋ. ಕಾಣಿಸ್ದೇ ಇರೋ ದೇವ್ರನ್ನ ಯಾಕೆ ಕುರುಡ್ರ ತರ ನಂಬ್ತೀರಾ ಅಂತ ನನಗ ಅರ್ಥನೇ ಆಗಲ್ಲ. ಮನುಷ್ಯರಾಗಿರೋದಿಕ್ಕೆ ದೇವ್ರು ಅನ್ನೋ ಶಕ್ತಿನ ನಂಬ್ತಿದೀವಿ. ಇದಕ್ಕೆ ನಮ್ ದೇಶ ಇನ್ನೂ ಹಿಂದೆ ಉಳ್ಕೊಂಡಿರೋದು. ನೀವ್ ಬದ್ಲಾಗಲ್ಲ. ಸನಾತನ ಧರ್ಮ ಅಂದ್ರೆ ಪುರಾಣದಲ್ಲಿರೋದು. ಅದ್ರಿಂದನೇ ಭಾರತ ದೇಶ ಬಲವಾಗಿ ನಿಂತಿರೋದು. ಈ ನಂಬಿಕೆನೆಲ್ಲ ಯಾರು ಕೂಡ ನಂಬೋದಿಲ್ಲ. ಆಹಾ, ಅಮೆರಿಕದಲ್ಲೇ ಬೆಳೆದಿದ್ರು ಈ ದೇಶದ ಬಗ್ಗೆ ತುಂಬಾ ಚೆನ್ನಾಗಿ ಹೇಳ್ತಾ ಇದೆಯಲ್ಲ. ಈ ದೇಶದ ಬಗ್ಗೆ ಸರಿಯಾಗಿ ತಿಳ್ಕೊಂಡಿರೋರು ಯಾರೇ ಆದ್ರೂ ಇದನ್ನೇ ಹೇಳ್ತಾರೆ ದೊಡ್ಡಮ್ಮ. ಇನ್ ಸಾಕು, ನಿಲ್ಸಿ. ಇಲ್ಲಿ ನೋಡಿ ಅಣ್ಣ, ನನಗೆ ನಿಮ್ ಹೊಲ ಬೇಕು. ನಾನು ಏನ್ ಕೊಟ್ರೆ ನೀವು ಆ ಹೊಲ ನನಗೆ ಕೊಡ್ತಿರೋ ಅದನ್ನ ಹೇಳಿ. ಅಲ್ಲಿ ಶಿವಲಿಂಗ ಪ್ರತ್ಯಕ್ಷ ಆದಾಗ್ಲೇ ಅದು ದೇವ್ರಿಗೆ ಸ್ವಂತ ಆಗೋಯ್ತು. ಅದ್ರ ಬಗ್ಗೆ ನಮ್ಮ ಮಧ್ಯ ಮಾತು ಕೂಡ ಅರ್ಥ ಇಲ್ಲಿರೋದು. ಆ ಥರ ಯೋಚನೆ ಮಾಡೋದು ಅಧರ್ಮ ಆಗುತ್ತೆ. ಅಂದ್ರೆ ನನ್ಗ ಹೊಲಾನ್ ಕೊಡೋದು ಅಧರ್ಮನಾ? ಇವ್ರು ಹೇಳ್ತಿರೋದು ಅದೇ ಅಲ್ವಾ ಅತ್ಗೆ? ನಿನಗೆ ಇನ್ನೊಂದು ವಿಷಯನೂ ಹೇಳಬೇಕು. ಅಲ್ಲಿ ನೀನು ಫ್ಯಾಕ್ಟ್ರಿ ಕಟ್ಸೋದು ಕೂಡ ನನಗಿಷ್ಟ ಇಲ್ಲ. ಆ ಯೋಚನೆನೂ ಬದಲಾಯಿಸ್ಕೊಂಡ್ರೆ ಒಳ್ಳೇದಮ್ಮ. ಈ ಊರನ್ನೇ ನಂಬ್ಕೊಂಡು 100 ಕುಟುಂಬಗಳು ಬದುಕ್ತಾ ಇದೆ. ನೀನಲ್ಲಿ ಫ್ಯಾಕ್ಟ್ರಿ ಕಟ್ಸಿದ್ರೆ ಅದರಿಂದ ಉತ್ಪತ್ತಿಯಾಗೋ ಕಸದಿಂದ ಜನರ ಆರೋಗ್ಯ ಹಾಳಾಗುತ್ತೆ. ಪ್ರಾಣಕ್ಕೂ ಅಪಾಯ ಆಗುತ್ತೆ. ಅದು ನಿನಗೆ ಕೂಡ ಒಳ್ಳೇದಲ್ಲ. ಅಯ್ಯೋ ಅಣ್ಣ, ನಿನಗೆ ಊರು ಜನ ಅವ್ರ ಪ್ರಾಣ ಎಲ್ಲ ಬೇಕು. ಏನಣ್ಣ ಇದೆಲ್ಲ? ಪ್ರಪಂಚ ಯಾವ ಕಡೆಗೆ ಹೋಗ್ತಿದೆ, ನೀವ್ ಯಾವ ಕಡೆಗೆ ಹೋಗ್ತಿದ್ದೀರಾ? ಫ್ಯಾಕ್ಟ್ರಿಗಳು, ಡೆವಲಪ್ಮೆಂಟ್ ಅಂತ ಎಲ್ಲರೂ ಮುಂದಕ್ಕೆ ಹೋಗ್ತಾ ಇದ್ರೆ ನೀವಿನ್ನೂ ವ್ಯವಸಾಯ, ಹೊಲ, ಗದ್ದೆ ಅನ್ಕೊಂಡು ಇನ್ನೂ ಇಲ್ಲೇ ಉಳ್ಕೊಂಡಿದ್ದೀರಾ.